ನೋಡಿ ನಾವೆಲ್ಲ ಸೆಕೆಂಡ್ ಇಯರ್ ಬರಿತಾ ಇದ್ದೆ, ನಾವೆಲ್ಲ ಪೌಡರ್ ಹಾಕೊಂಡು ನಿದ್ದೆ ಮಾಡಿ ಆರಾಮ್ಸೆ ಬಟ್ಟಿಟ್ಟು ಈ ಒಂದು ಏನು ಮತಾಂಧ ಚಾಂದ್ ಪಾಷಾ ವಕೀಲು, ಓಕೆ, ಈ ವ್ಯಕ್ತಿ ಸಾಕಷ್ಟು ಈಗಾಗಲೇ ಅಶೋಕರು ಹೇಳಿದ್ದಾರೆ. ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದು, ನಿಜವಾಗಿ ನೀವು ವಕೀಲರಿಗೆ ನ್ಯಾಯ ಕೊಡಬೇಕಾಗಿತ್ತು. ಯಾಕಂದರೆ ವಕೀಲರ ಮೇಲೇ ಕೇಸ್ ಹಾಕ್ತಾ ಇದ್ದಾರೆ. ಈ ರೀತಿ ಒಂದು ವಕೀಲರ ಸಂಘದವರ ಮೇಲೆ ಅನುಮತಿ ಇಲ್ಲಾರ್ದ ಕೇಸ್ ಹಾಕುವಂಥದ್ದು. ಅದೇ ರೀತಿ ಅಲ್ಲೊಬ್ಬ ಪೊಲೀಸ್ ಅಧಿಕಾರಿ ನೋಡ್ರಿ ಎಷ್ಟು ಒಕ್ಕಟ್ಟಿರ್ತೈತೆ ನೋಡ್ರಿ ಅಧ್ಯಕ್ಷರೇ, 40 ವಕೀಲರ ಮ್ಯಾಗ ಆ ಕೇಸ್ ಹಾಕ್ತಾನೆ ಗಂಡಗೊಬ್ಬರು. ಅವನಿಗೇನು ಈ ಸರ್ಕಾರ ಏನು ಮಾಡಿ, ಯಾಕಂದ್ರೆ ಅವರ ಬ್ರದರ್ಸ್ ಮೈ ಬ್ರದರ್ಸ್ ಆದ್ರೆ ಹಿಂದೂಗಳೇ ಈ ರಾಜ್ಯದಲ್ಲಿ ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ. ಆಯ್ತು, ಈಗ ಹಿಂದೂಗಳ ಮೇಲೆ ದೌರ್ಜನ್ಯ. ಇವತ್ತು ವಕೀಲರು ಆ ವಕೀಲ ಏನದನ್ನ ಸನ್ನದ್ರತ್ ಮಾಡ್ರಿ, ಅವನಿಗೆ ಗಡಿಪಾರು ಮಾಡ್ರಿ, ಆ PSIನ ತನಿಖೆ ಮಾಡಿ ಅವನ ಬರೇ ಸಸ್ಪೆಂಡ್ ಮಾಡೋದ್ರಿಂದ ಏನು ಪರಿಹಾರ ಇಲ್ಲ, ಅವನು ಗಡಿಪಾರು ಮಾಡಿ. ಅಲ್ಲ 40 ಮಂದಿ ವಕೀಲರ ಮೇಲೆ ಕೇಸ್ ಹಾಕ್ತಾನಂದ್ರೆ ಅವನಿಗೆ ಧೈರ್ಯ ಇಟ್ಟಿದೆ. ಈ ಸರ್ಕಾರದ ಎಲ್ಲ ಆಶೀರ್ವಾದ ಇರೋದ್ರಿಂದ ಇಂಥ ಅನಾಹುತ ಈ ರಾಜ್ಯದಲ್ಲಿ ಆಗ್ತಾ ಇದೆ. ಇದೇ ರೀತಿ ನೀವು ಬಿಟ್ಟುಬಿಟ್ರೆ ರಾಜ್ಯದಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಅಡ್ಡಾಡೋ ಪರಿಸ್ಥಿತಿ ಇಲ್ಲ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ. ಈಗ ಸರ್ಕಾರ ಇವತ್ತು ಹೇಳಬೇಕು, ಅನಾಮತ್ ಮಾಡ್ತೀವಿ ಅಂತ ಹೇಳಿ ಕೊಂಡಿರ್ಬೇಕಾಗ್ತದೆ ಸರ್ಕಾರ. ಅಧ್ಯಕ್ಷ ಒಂದೇ ನಿಮಿಷ ಸರ್, ತಮ್ಮ ಮುಖಾಂತರ ಗೃಹ ಸಚಿವರಿಗೆ ಗಮನಕ್ಕೆ ತರ್ತೀನಿ. 11-12 ವರ್ಷದ ಹಿಂದೆ ವಕೀಲರಿಗೆ ಪೊಲೀಸವ್ರಿಗೆ ಯಾವ ರೀತಿ ಗಲಾಟೆ ಆಗಿದೆ ನಾವು ನೋಡಿದ್ದೀವಿ. ಬೆಂಗಳೂರಲ್ಲಿ ಅದು 10 ಉರಿದಿತ್ತು. ಆಗ ನಾನು ಕಾನೂನು ಸಚಿವ, ಸನ್ಮಾನ್ಯ ಅಶೋಕ್ ಅವರು ಗೃಹ ಸಚಿವರು. ನಾವು ನೋಡಿದ್ದೀವಿ, ಅದು ಕಂಟ್ರೋಲೇ ಮಾಡೋಕ್ಕಾಗದ ಸ್ಥಿತಿಗೆ ಹೋಯ್ತು. ದಯವಿಟ್ಟು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇದನ್ನ ಬೇಗ ಇತ್ಯರ್ಥ ಮಾಡಿ. ಇದು ಹರಡೋದು ಬೇಡ. ಮಾತಾಡಲ್ಲ, ಇದು ದಯವಿಟ್ಟು ಹರಡೋದು ಬೇಡ. ಎಲ್ಲ ಬಾರ್ ಅಸೋಸಿಯೇಷನ್ ಹರಡೋದು, ಇಡೀ ರಾಜ್ಯದಲ್ಲಿ ಹರಡೋದು, ಅವ್ರು ಬಾಯ್ಕಾಟ್ ಮಾಡೋದು ದಯವಿಟ್ಟು ಬೇಡ. ದಯವಿಟ್ಟು ಆಕ್ಟ್ ಇಮಿಡಿಯೇಟ್ಲಿ ಅಂಡ್ ಸಸ್ಪೆಂಡ್ ದಟ್ ಸಬ್ ಇನ್ಸ್ಪೆಕ್ಟರ್.